ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಶರವೇಗದಲ್ಲಿ. ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಬೆನ್ನಲ್ಲೇ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದಿಡುತ್ತಾ 2 ಕ್ಷೇತ್ರಗಳಲ್ಲಿ 7,500 ಮನೆಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಡಿ ದೇವರಾಜ ಅರಸು ವಸತಿ ಯೋಜನೆ ಅಡಿ 2 ಕ್ಷೇತ್ರಕ್ಕೆ 2,500 ಮನೆ ನಿರ್ಮಾಣಕ್ಕೆ ಸಿಎಂ ಅನುಮೋದನೆ ಸಿಕ್ಕಿದೆ. ಅಲ್ಲದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2 ಕ್ಷೇತ್ರಕ್ಕೆ 5,000 ಮನೆ ನಿರ್ಮಾಣಕ್ಕೆ ಅನುಮತಿ ನೀಡಲಾಗಿದೆ. ಇನ್ನು ಉಪಚುನಾವಣೆ ಘೋಷಣೆ ಆಗುವ ಬೆನ್ನಲ್ಲೇ 2 ಕ್ಷೇತ್ರಗಳ ಗೆಲುವಿಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡುತ್ತಿದೆ ಎನ್ನಲಾಗ್ತಾ ಇದೆ. ಇಂದು ನವದೆಹಲಿಯಲ್ಲಿ ಕೇಂದ್ರ ಬುಡಕಟ್ಟು ಜನಾಂಗದ ವ್ಯವಹಾರಗಳ ಸಚಿವರಾದ ಶ್ರೀ ರೇಣುಕಾ ಸಿಂಗ್ ಸರುತಾರರವರನ್ನ ಭೇಟಿ ಮಾಡಿ ಎಸ್ಟಿ ಬೇಡಿಕೆಯ ಮನವಿಯನ್ನು ಸಲ್ಲಿಸಲಾಯಿತು. ಶ್ರೀ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳು, ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೇರಿ ಹಲವರು ದೆಹಲಿಗೆ ಹೋಗಿ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಮಾಜಿ ಸಂಸದ ಮತ್ತು ಹೋರಾಟ ಸಮಿತಿ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಹಾಗೂ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ಮುಕುಡಪ್ಪರವರು ಕೂಡ, ಕುರುಬರ ಸಂಘದ ಕಾರ್ಯಾಧ್ಯಕ್ಷ ಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಡಿ ವೆಂಕಟೇಶ್ ಮೂರ್ತಿ ಮುಂತಾದ ವಿವಿಧ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಮದುವೆ ಸಮಾರಂಭಕ್ಕೆ ಬಂದಿದ್ದ 4 ನದಿಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಕಡಂದಲೆ ಶಾಂಭವಿ ನದಿಯಲ್ಲಿ ನಡೆದಿದೆ. ಮೃತಪಟ್ಟವರನ್ನ ವಾಮಂಜೂರು ಮೂಡುಶೆಡ್ಡೆ ನಿವಾಸಿಗಳಾದಂತಹ ನಿಖಿಲ್, ಹರ್ಷಿತಾ, ಬೇಣೂರಿನ ಸುಭಾಷ್ ಮತ್ತು ಬಜಪೆ ಪೆರಾರ ನಿವಾಸಿ ರವಿ ಅಂತ ಹೇಳಿ ಗುರುತಿಸಲಾಗಿದೆ. ಮೂಡುಬಿದಿರೆ ಕಡಂದಲೆಯ ಶ್ರೀಧರ್ ಆಚಾರ್ಯ ಎಂಬುವರ ಮನೆಯಲ್ಲಿ ನಡೆಯಲಿದ್ದ ಮದುವೆ ಸಮಾರಂಭಕ್ಕೆ ಹೋಗಿ ಕಳೆದ 4 ದಿನಗಳಿಂದ ಅಲ್ಲೇ ವಾಸ್ತವ್ಯ ಇದ್ರು. ಇಂದು ಮಧ್ಯಾಹ್ನ ಶಾಂಭವಿ ನದಿಗೆ ಇವರು ಸ್ನಾನಕ್ಕೆಂದು ತೆರಳಿದ್ದು, ಈ ಸಂದರ್ಭ ಆಯತಪ್ಪಿ ನೀರಿನಲ್ಲಿ ಮುಳುಗಿದ್ದಾರೆ. ಸದ್ಯ 2 ಶವವನ್ನ ಮೇಲಕ್ಕೆ ಎತ್ತಲಾಗಿದ್ದು, ಇನ್ನಿಬ್ಬರ ಶವಗಳಿಗಾಗಿ ಹುಡುಕಾಟ ನಡೆಯುತ್ತಾ ಇದೆ. ಇನ್ನು ಸ್ಥಳಕ್ಕೆ ಮೂಡಬಿದಿರೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೊರೋನಾ ಸೋಂಕಿಗೆ ಲಸಿಕೆ ಹಂಚುವ ವಿಚಾರವಾಗಿ ಇಂದು ಪ್ರಧಾನಿ ಮೋದಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ನಂತರ ಸಭೆಯಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಮಾತನಾಡಿ, ಕೋವಿಡ್-19 ಲಸಿಕೆ ಶೀಘ್ರದಲ್ಲೇ ಬರಲಿದೆ. ಲಸಿಕೆ ವಿತರಣೆ ಆದ್ಯತೆ ಮೇಲೆ ನಡೆಯಲಿದೆ. ವೈದ್ಯರು, ಕೋವಿಡ್ ವಾರಿಯರ್ಸ್, ವೃದ್ಧರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿ, 2 ಕೋಟಿ ಆರೋಗ್ಯ ಕಾರ್ಯಕರ್ತರು, 26 ಕೋಟಿ 50 ಮತ್ತು 60 ವರ್ಷ ಮೇಲ್ಪಟ್ಟವರು ಹಾಗೂ 2 ಕೋಟಿ ಕೋವಿಡ್ ವಾರಿಯರ್ಸ್ಗೆ ವ್ಯಾಕ್ಸಿನ್ ಕೊಡಬೇಕು. ಆದ್ಯತೆ ಮೇರೆಗೆ ವ್ಯಾಕ್ಸಿನೇಷನ್ ಕೊಡಲು ತಯಾರಾಗಿರುವಂತೆ ಪ್ರಧಾನಿ ಸೂಚನೆ ನೀಡಿದ್ದಾರೆ. ಹೆಚ್ಚು ಕೋವಿಡ್ ಇರೋ ರಾಜ್ಯಗಳು, ಕಡಿಮೆ ಕೋವಿಡ್ ರಾಜ್ಯಗಳ ಜೊತೆ ಮೋದಿ ಸಭೆ ನಡೆಸಿದ್ದಾರೆ. ನೀತಿ ಆಯೋಗದ ಸದಸ್ಯರು ಡಾಕ್ಟರ್ ವಿ.ಕೆ. ಪೌಲ್ ಲಸಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮಾಡಿರುವಂಥ ಉದ್ದೇಶ, ಈ ವ್ಯಾಕ್ಸಿನೇಷನ್ ಯಾವತ್ತು ಬರ್ತದೆ ಅವತ್ತು ಸರಿಯಾದ ರೀತಿಯಲ್ಲಿ ಅದರ ಒಂದು ಇಂಪ್ಲಿಮೆಂಟೇಷನ್ ಆಗಬೇಕು. ಪ್ರಯಾರಿಟಿಯಲ್ಲಿ ಕೆಲವು ಜನರಿಗೆ ಕೊಡಬೇಕು. ಒಟ್ಟು 30 ಕೋಟಿ ಜನರಿಗೆ ಕೊಡುವಂಥ ಉದ್ದೇಶ ಇದೆ. ಒಟ್ಟು 30 ಕೋಟಿ ಜನರಿಗೆ, ಅದರಲ್ಲಿ ಸುಮಾರು 1 ಕೋಟಿ ಜನ ಹೆಲ್ತ್ ವರ್ಕರ್ಸ್ಗೆ, 2 ಕೋಟಿ ಜನ ಕರೋನಾ ವಾರಿಯರ್ಸ್ಗೆ, ಸುಮಾರು 26 ಕೋಟಿ ಜನ ಯಾರು ಅಬೌವ್ 50 ಆ್ಯಂಡ್ 60 ಇದ್ದಾರೆ ಅವ್ರಿಗೆ, ಇನ್ನು ಉಳಿದವರು ಮಾರ್ಬಿಡ್ ಇರುವಂಥವ್ರಿಗೆ, ಈ ಥರ ಪ್ರಯಾರಿಟಿ ಮೇಲೆ ಕೊಡಬೇಕು. ರಾಜ್ಯೋತ್ಸವ ಹೆಸರಲ್ಲಿ ಎಂಎಲ್ಎ ಸೌಮ್ಯ ರೆಡ್ಡಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನ ಜಯನಗರದ 8ನೇ ಬ್ಲಾಕ್ನಲ್ಲಿ ಕನ್ನಡಪರ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಬ್ಯಾನರ್ ಒಂದರ ಮೇಲೆ ಸೌಮ್ಯ ರೆಡ್ಡಿ ಫೋಟೋ ಹಾಕಿ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬದಲಾಗಿ ಹೃದಯ ಏಸು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಜೈ ಏಸು ಜೈ ಮರಿಯಮ್ಮ ಅಂತ ಬರೆಯಲಾಗಿತ್ತು. ಹೀಗಾಗಿ ಸೌಮ್ಯ ರೆಡ್ಡಿ ವಿರುದ್ಧ ಪ್ರತಿಭಟನೆ ನಡೆಸಿದ ಕನ್ನಡಪರ ಸಂಘಟನೆ ಬ್ಯಾನರ್ ಕಿತ್ ಹಾಕಿದ್ದಾರೆ. ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಕ್ಕೆ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಬಿಎಸ್ವೈ ಲಿಂಗಾಯತ ನಿಗಮ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಕೇಳುತ್ತಿದ್ದಾರೆ, ಇದೊಂದು ಉತ್ತಮ ಸಂಪ್ರದಾಯವಲ್ಲ. ವೀರಶೈವರಿಗೆ ಈಗ ಮಾಡುವ ಅವಕಾಶವಿರಲಿಲ್ಲ. 1 ಕೋಟಿ 18 ಲಕ್ಷ ಲಿಂಗಾಯತರಿದ್ದಾರೆ. 500 ಕೋಟಿಯಿಂದ ಒಬ್ಬರಿಗೆ 36 ರೂಪಾಯಿ ಸಿಗುತ್ತದೆ ಅಷ್ಟೇ. ಅಧ್ಯಕ್ಷರು ಇರ್ತಾರೆ, ಗೂಟದ ಕಾರು ಕೊಡ್ತಾರೆ, ಓಡಾಡ್ತಾರೆ. ನಾವು 16% ರಿಸರ್ವೇಷನ್ ಕೇಳಿದ್ದೆವು. ಮೀಸಲಾತಿಯಿಂದ ಸಮುದಾಯದ ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ. ನಿಗಮದಿಂದ ಏನು ಪ್ರಯೋಗವಿಲ್ಲ.
ನಿಗಮ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ ಲಿಂಗಾಯತ ಸಮುದಾಯದವರೇ ಆಗಿರುವ ಬಸವರಾಜ ಹೊರಟ್ಟಿ ಸಿಎಂ ಬಿಎಸ್ವೈ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ವೀರಶೈವ ಲಿಂಗಾಯತರ ನಿಗಮವನ್ನು ಮಾಡಿ 500 ಕೋಟಿ ಹಣವನ್ನು ಅದಕ್ಕೆ ಇಡಲಾಗೋದು ಅಂತೇಳಿ ನೋಟಿಫಿಕೇಶನ್ ಐತೆ. ಇಟ್ಟಾರೋ ಬಿಟ್ಟಾರೋ ಅದು ಗೊತ್ತಿಲ್ಲ. ಅದರ ಕೂಡ ರಾಜ್ಯದ ಎಲ್ಲ ಕಡೆಗೆ ಈಗ ಒಕ್ಕಲಿಗರು ಕೇಳ್ತಾರೆ, ಜೈನ್ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ನಿಗಮಗಳನ್ನು. ಅದು ಇದು ಅಂತಂದರೆ ನಮಗೆ ಅನಿಸಿದ ಮಟ್ಟಿಗೆ ಇದೊಂದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿಚಾರವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಕ್ಕಲಿಗ ಸಮುದಾಯದವರು ನಮ್ಮ ಬಳಿ ಬಂದು ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಅಲ್ಲದೆ ಒಕ್ಕಲಿಗ ನಿಗಮಕ್ಕೆ ಮನವಿಯನ್ನ ಕೊಟ್ಟು ತೆರಳಿದ್ದಾರೆ. ಈ ವಿಚಾರದ ಬಗ್ಗೆ ನಾನು ಸಿಎಂ ಯಡಿಯೂರಪ್ಪನವರ ಜೊತೆ ಮಾತನಾಡಿದ್ದೇನೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಬಿಎಸ್ವೈ ಮೈಸೂರಿನಿಂದ ಬಂದ ನಂತರ ಮಾತನಾಡ್ತೀನಿ ಅಂತ ತಿಳಿಸಿದ್ದಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯದ ಸಾಹಿತಿಗಳು, ಒಕ್ಕಲಿಗ ಸಂಘಟನೆಗಳು ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ, ನಮ್ಮ ಆಫೀಸ್ಗೂ ಬಂದು ಕೊಟ್ಟಿದ್ದಾರೆ. ಒಕ್ಕಲಿಗ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಜೊತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತು ಅವರು ಮೈಸೂರು ಪ್ರವಾಸದಲ್ಲಿ ಇದ್ದಾರೆ. ಅದಾದಮೇಲೆ ಬಂದ ತಕ್ಷಣ ಅದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಿಎಂ ಯಡಿಯೂರಪ್ಪ ಆಗಮಿಸಿ ದತ್ತು ಸ್ವೀಕಾರ ಪತ್ರಗಳ ವಿತರಣೆ ಹಾಗೂ ಶಿಕ್ಷಣ ಸುಧಾರಣಾ ಶಿಫಾರಸುಗಳ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ನಂತರ ಸಿಎಂ ಯಡಿಯೂರಪ್ಪ ಶಿಕಾರಿಪುರದಲ್ಲಿ 10 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದಿದ್ದಾರೆ. ಅದೇ ರೀತಿ ಡಿಸಿಎಂ ಗೋವಿಂದ ಕಾರಜೋಳ 5 ಶಾಲೆ, ಶ್ರೀರಾಮುಲು 5 ಶಾಲೆ ಮತ್ತು ಸುರೇಶ್ ಕುಮಾರ್ 5 ಶಾಲೆಗಳನ್ನು ದತ್ತು ಪಡೆದಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ವಿತರಣೆಗೆ ಎಲ್ಲ ಬಗೆಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು 29,451 ಲಸಿಕೆ ವಿತರಣಾ ಕೇಂದ್ರಗಳನ್ನು ಗುರುತಿಸಲಾಗಿದೆ ಅಂತ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಕೋವಿಡ್ ಲಸಿಕೆ ವಿತರಣೆಗೆ ಸಿದ್ಧತೆ ಕೈಗೊಳ್ಳಲಾಗಿದೆ. ರಾಜ್ಯ ಕೋವಿಡ್ ಕಾರ್ಯಪಡೆ ಸಭೆ ಸೇರಿ ಈ ಕುರಿತು ಚರ್ಚೆ ನಡೆಸಿದ್ದು ಲಸಿಕೆ ಸಂಗ್ರಹ ಹಾಗೂ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 29,451 ಲಸಿಕೆ ವಿತರಣಾ ಕೇಂದ್ರಗಳನ್ನು ಗುರುತಿಸಿದ್ದು ಲಸಿಕೆ ವಿತರಣೆ ಮಾಡಲು 10,008 ವ್ಯಾಕ್ಸಿನೇಟರ್ ಸಿಬ್ಬಂದಿಗಳನ್ನು ಗುರುತಿಸಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಶಾಸಕ ಎಂಪಿ ರೇಣುಕಾಚಾರ್ಯ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ 5ನೇ ತಾರೀಕಿನಂದು ಬಂದ್ ಮಾಡು ನೋಡೋಣ ಅಂತ ಹೇಳುವ ಮೂಲಕ ವಾಟಾಳ್ ನಾಗರಾಜ್ಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಅಲ್ಲದೆ ವಾಟಾಳ್ ನಾಗರಾಜ್ ಒಬ್ಬ ನಕಲಿ ಹೋರಾಟಗಾರ. ಅಳಿಯನ ಹೆಸರಲ್ಲಿ ಸುಮಾರು ಎಕರೆ ಜಾಗವನ್ನ ಖರೀದಿಸಿದ್ದಾರೆ. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ ಎಲ್ಲರೂ ಕೂಡ ತಮಿಳಿಗರೇ ಹೊರತು ಕನ್ನಡದವರಲ್ಲ. ಇದರಲ್ಲೇ ಗೊತ್ತಾಗುತ್ತೆ ವಾಟಾಳ್ಗೆ ಕನ್ನಡ ಅಭಿಮಾನ ಎಷ್ಟಿದೆ ಎಂಬುದು ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಮೂಲ ವಲಸಿಗ ಎಂಬ ಭಾವನೆಯೇ ಇಲ್ಲ, ನಾವೆಲ್ಲರೂ ಒಟ್ಟಾಗಿಯೇ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಯಾರೋ ಒಂದಿಬ್ಬರು ನಾವೇ ಲೀಡರ್ಸ್ ಅಂತ ಶೋ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ದರಿಂದ ಯಾವ ಪ್ರಯೋಜನ ಇಲ್ಲ. ಮಾತು ಕೊಟ್ಟಂತೆ ಎಲ್ಲವೂ ನಡೀತಾ ಇದೆ. ಗೆದ್ದವರು ಮಂತ್ರಿಯಾಗಿದ್ದಾರೆ, ಸೋತವರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಹೈಕಮಾಂಡ್ ಸ್ವಲ್ಪ ಬ್ಯುಸಿ ಇರಬಹುದು, ಆದರೆ ಶೀಘ್ರದಲ್ಲೇ ಕೆಲವು ತೀರ್ಮಾನ ಆಗಲಿದೆ ಅಂತ ಸಚಿವ ಸಂಪುಟದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೆ ಮಾಹಿತಿ ಇಲ್ಲದೆ ಹಾಜರಾಗಿದ್ದ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸಿಇಒ ಬಿ ಸುಶೀಲಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಹುಬ್ಬಳ್ಳಿಯಲ್ಲಿ ಕಳಪೆ ಕಾಲುವೆ ಕಾಮಗಾರಿ ಮಾಡಿಸಲಾಗಿದೆ ಎನ್ನಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಸಿಇಒ ಸುಶೀಲಾ ಮತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ್ ಸಭೆಗೆ ಕರೆದಿದ್ರು. ಸಭೆಯಲ್ಲಿ ಅಧಿಕಾರಿಗಳಿಗೆ ನೀರಾವರಿ ಇಲಾಖೆಯ ಮಾಹಿತಿ ಕೇಳಿದಾಗ ಉತ್ತರ ನೀಡೋದಕ್ಕೆ ತಡಬಡಾಯಿಸಿದ್ದಾರೆ. ಈ ವೇಳೆ ಗರಂ ಆದ ಸಿಇಒ ಸುಶೀಲಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೂರುಗಳು ಬಂದ ಸ್ಥಳಕ್ಕೆ ಅಧಿಕಾರಿಗಳು ಖುದ್ದು ಭೇಟಿ ನೀಡಬೇಕು, ಪರಿಶೀಲನೆ ನಡೆಸಿ ಸಭೆಗೆ ಅದರ ಮಾಹಿತಿ ನೀಡಬೇಕು. ಆದರೆ ಸಮಯಾವಕಾಶವಿದ್ರೂ ನೀವು ಯಾವುದೇ ಮಾಹಿತಿ ಹೇಳ್ತಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಪಡೆದುಕೊಂಡು ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿಯ ನೂತನ ಕಟ್ಟಡವನ್ನು ಸಿಎಂ ಬಿಎಸ್ ಯಡಿಯೂರಪ್ಪನವರು ಉದ್ಘಾಟಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪೊಲೀಸ್ ಇಲಾಖೆಯಲ್ಲೇ ಭವ್ಯವಾದ ಸುಂದರವಾದ ಕಟ್ಟಡವಿದು. ಡಿಜಿಐಜಿ ಮಂತ್ರಿಗಳ ಕಚೇರಿ ಸಹ ಇಷ್ಟು ದೊಡ್ಡದಾಗಿಲ್ಲ. ಇದನ್ನ ಮೈಸೂರಿನ ಪರಂಪರೆ ಸಂಸ್ಕೃತಿಗೆ ತಕ್ಕಂತೆ ನಿರ್ಮಿಸಲಾಗಿದೆ. ಹಾಗೆ ಕಟ್ಟಡ ಭವ್ಯವಾಗಿದೆ ಅಂತ ಒಳಗೆ ಕೂರಬೇಡಿ ಎಂದು ಅಧಿಕಾರಿಗಳಿಗೆ ಬಸವರಾಜ ಬೊಮ್ಮಾಯಿ ಕಿವಿ ಮಾತು ಹೇಳಿದ್ದಾರೆ. ದೊಡ್ಡ ಕಚೇರಿ ಅಂತ ಕೆಲಸ ನಿಧಾನ ಮಾಡಬೇಡಿ. ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಿದೆ, ಇನ್ನಷ್ಟು ಕಡಿಮೆ ಮಾಡುವ ಗುರಿ ನಮ್ಮದಾಗಿದೆ. ಡ್ರಗ್ ವಿರುದ್ಧ ನಾವು ಸಮರ ಸಾರಿದ್ದೇವೆ, ಅದು ಕೂಡ ಮುಂದುವರಿಯುತ್ತೆ. ಹಾಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ, ಇದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕಾಡಿನಲ್ಲಿ ಓಡಾಡುತ್ತಿದ್ದ ಗಜರಾಜ ಈಗ ನಾಡಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಬಂದವನೇ ಮನೆಗಳ ಗೇಟ್ ಅಲ್ಲಾಡಿಸಿರುವ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗಂಧದಕೋಟೆ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ವಾಸಿಸುತ್ತಿರುವ ಯಾದವರಾವ್ ಅನ್ನೋರ ಮನೆಗೆ ರಾತ್ರಿ ಬಂದಿದ್ದ ಆನೆ ರಾತ್ರಿ ಗೇಟ್ ಅಲ್ಲಾಡಿಸಿ ಮನೆಯವರಲ್ಲಿ ಭಯ ಹುಟ್ಟಿಸಿದ್ದಾನೆ.
ಆನೆಯ ಶಬ್ದಕ್ಕೆ ಎಚ್ಚರಗೊಂಡ ಮನೆ ಮಾಲೀಕರು ಎದ್ದು ನೋಡಿದಾಗ ಆನೆ ಕಂಡಿದೆ. ಇದರಿಂದ ಭಯಗೊಂಡ ಯಾದವ್ ರಾವ್ ಪಟಾಕಿ ಸಿಡಿಸಿ ಆನೆಯನ್ನು ಅಲ್ಲಿಂದ ಓಡಿಸಿದ್ದಾರೆ. ಸದ್ಯ ಈ ಒಂಟಿ ಸಾಲಗ ಕಾಟಕ್ಕೆ ಬೇಸತ್ತು ಹೋಗಿರುವ ಜನ ನಮಗೆ ರಕ್ಷಣೆ ಕೊಡಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳಿಕೊಳ್ಳುತ್ತಿದ್ದಾರೆ. ಸುಮಲತಾ ಅಂಬರೀಶ್ ಮಾತನಾಡಿ ಅಭಿಮಾನಿಗಳಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅಂಬರೀಶ್ ಅಗಲಿ 2 ವರ್ಷ ಆಗಿದೆ, ಆದರೆ ನಿಮ್ಮ ಪ್ರೀತಿ ಚೂರು ಕಡಿಮೆ ಆಗಿಲ್ಲ. ಬದುಕಿದ್ದಾಗ ತೋರಿದ ಪ್ರೀತಿ ಅವರು ಸತ್ತ ಮೇಲೂ ತೋರಿಸ್ತಾ ಇದ್ದೀರಿ. ಇದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಎಷ್ಟೋ ಸವಾಲುಗಳನ್ನ ಎದುರಿಸಿ ಚುನಾವಣೆ ಗೆಲ್ಲಲು ನಿಮ್ಮ ಪ್ರೀತಿ ಕಾರಣ. ಅಂಬಿಗಾಗಿ ಗುಡಿ ಕಟ್ಟಲು ಯಾರೂ ಹಣ ಕೇಳಿದವರಲ್ಲ. ಪುಣ್ಯ ಸ್ಮರಣೆ ದಿನ ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿದ್ರು. ಈ ಪ್ರೀತಿಗೆ ನಾನೇನು ವಾಪಸ್ ಕೊಡ್ಲಿ? ನೀವು ನನ್ನ ಮೇಲೆ ಇಟ್ಟ ವಿಶ್ವಾಸ ಎಂದಿಗೂ ಮರೆಯಲ್ಲ. ನನ್ನ ಉಸಿರಿರೋವರೆಗೂ ನಾನು ಮರೆಯಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಭಾವುಕರಾಗಿದ್ರು. ಹೆಸರು ಇವತ್ತಲ್ಲ, ನಾಳೆ ಅಲ್ಲ, ನನ್ನ ಕೊನೆ ಉಸಿರಿರೋವರೆಗೂ ಅಂಬರೀಶ್ 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 ಅನ್ನೋ ಹೆಸರು ನಾನು ಹೇಳ್ಕೊಂಡೆ ಕೆಲಸ ಮಾಡ್ತೀನಿ. ಆ ಹೆಸರೇ ನನಗೆ ಸ್ಫೂರ್ತಿ, ಆ ಹೆಸರೇ ನನಗೆ ಶಕ್ತಿ. ಆ ನನ್ನ ನೋವಿನಲ್ಲಿ ಸಮಾಧಾನ ಕೊಟ್ಟರಲ್ಲ, ನನ್ನ ಕತ್ತಲೆಯಲ್ಲಿ ಬೆಳಕಾಗಿ ನನ್ನ ಕೈ ಹಿಡಿಯೋಕೆ ನೀವೆಲ್ಲ ಇದ್ರಲ್ಲ, ಅದೊಂದೇ ಧೈರ್ಯ ಸಾಕು. ಈ ಪ್ರೀತಿ ಎಂದೆಂದಿಗೂ ಹೀಗೆ ಇರಲಿ. ಅಂಬರೀಶ್ ಅವರ ಹಿರಿಯ ಮಗ ಅಂತಾನೆ ಕರೆಯಲ್ಪಡುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಅಂಬರೀಶ್ ಅವರ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಅಂಬರೀಶ್ ಅವರ ಜೊತೆ ದರ್ಶನ್ ಒಡನಾಟ ತುಂಬಾನೇ ಚೆನ್ನಾಗಿತ್ತು. ಇಬ್ಬರದ್ದು ಅವಿನಾಭಾವ ಸಂಬಂಧ. ಇಬ್ಬರು ಒಂದಷ್ಟು ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದಾರೆ ಕೂಡ. ಪ್ರೀತಿಯಿಂದ ಅಂಬರೀಶ್ ಅವರನ್ನ ದರ್ಶನ್ ಅಪ್ಪಾಜಿ ಅಂತಾನೆ ಕರೀತಿದ್ರು. ಅಂಬರೀಶ್ ಅವರ 2ನೇ ಪುಣ್ಯತಿಥಿಗೆ ದರ್ಶನ್ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಆನಂತರ ಮಾತನಾಡಿದ ದರ್ಶನ್ ಅಂಬಿ ಅಪ್ಪಾಜಿಯನ್ನ ಮಿಸ್ ಮಾಡಿಕೊಳ್ಳುತ್ತಿರೋದಾಗಿ ಹೇಳಿದ್ದಾರೆ. ಜೊತೆಗೆ ಅಂಬಿ ಸಮಾಧಿ ತಮಗೆ ದೇವಸ್ಥಾನಕ್ಕೆ ಸಮ ಅಂತಲೂ ಕೂಡ ದರ್ಶನ್ ಹೇಳಿದ್ದಾರೆ. ಇವತ್ತೊಂದು ಕನ್ನಡ ಚಿತ್ರರಂಗ ಅಂತಂದ್ರೆ 4 ಹೆಸರು ಅಷ್ಟೇ ಗೊತ್ತಾಗೋದು. ಇನ್ನು ಮುಂದಕ್ಕೆ ಬರುತ್ತೋ ಹಿಂದಕ್ಕೆ ಹೋಗುತ್ತೋ ಯಾರಿಗೂ ಗೊತ್ತಾಗಲ್ಲ. ರಾಜ್ಕುಮಾರ್ ಅವರು, ವಿಷ್ಣು ಸರ್, ಶಂಕರ್ ನಾಗ್ ಅವರು, ಅದು ಬಿಟ್ಟರೆ ಅಪ್ಪಾಜಿ ಅವರು. ಇದಂದ್ರೆ ಸಾಕು, ಕನ್ನಡ ಇಂಡಸ್ಟ್ರಿ ಮುಗೀತು ಅಂತ. ಈ ಥರ ಅವರು ಪುತ್ಥಳಿ ಮಾಡಿ ಇನ್ನೂ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ ಇನ್ನೂ ನಮ್ಮ ಜೊತೆನೇ, ನಾವೆಲ್ಲ ಆ್ಯಕ್ಚುಲಿ ಮಣ್ಣು ಸೇರೋ ತನಕ ನಮ್ಮ ಜೊತೆಗೆ ಇದ್ದಾರೆ. ನಾನು ನಿಜವಾಗ್ಲೂ ಇವತ್ತು ಅವ್ರು ಇಲ್ಲ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ಯಾಕೆ ನಮ್ಮ ಜೊತೆನೇ ಇರ್ತಾರೆ. ಅವರೊಂದು ಮಾರ್ಗದರ್ಶನ. ಇವತ್ತು ಕನ್ವರ್ ಲಾಲ್ ಖ್ಯಾತಿಯ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ 2ನೇ ವರ್ಷದ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯದ ಸಂಜೀವಿನಿ ರಕ್ತನಿಧಿ ಕೇಂದ್ರದ ಆವರಣದಲ್ಲಿ ಅಂಬರೀಶ್ ಅಭಿಮಾನಿಗಳ ಸಂಘ, ರೋಟರಿ ಸಂಸ್ಥೆ ಹಾಗೂ ಸಂಜೀವಿನಿ ರಕ್ತನಿಧಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಮೊದಲು ದಿವಂಗತ ಅಂಬರೀಶ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೊರೋನಾ ಅಬ್ಬರ ಇರೋದ್ರಿಂದ ಸರಳವಾಗಿ ಅಂಬರೀಶ್ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಯಿತು. ಸಿಎಂ ಬಿಎಸ್ವೈ ಮರಾಠ ಅಭಿವೃದ್ಧಿ ನಿಗಮ ಮತ್ತು ವೀರಶೈವ ಲಿಂಗಾಯತ ಪ್ರಾಧಿಕಾರ ಘೋಷಿಸಿದ್ದರ ಬಗ್ಗೆ ಹಾಸನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಿಗಮ ಮಂಡಳಿಗಳನ್ನು ವೈಜ್ಞಾನಿಕವಾಗಿ ನೋಡಬೇಕಾಗುತ್ತೆ. ನಾನು ಯಾವ ಜಾತಿಯ ವಿರೋಧವೂ ಅಲ್ಲ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಎಲ್ಲ ಜಾತಿಯ ಬಡವರು ಅಭಿವೃದ್ಧಿ ಆಗಬೇಕು. ಎಲ್ಲ ಜಾತಿಯವರಿಗೂ ನ್ಯಾಯ ಸಿಗಬೇಕು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿವೆ. ಕೇವಲ ಲೂಟಿ ಹೊಡೆಯೋದ್ರಲ್ಲಿ ಮಾತ್ರ ಸರ್ಕಾರ ನಿರತವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಮತ್ತು ನಾಳೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ. ಈ ಹಿನ್ನೆಲೆ ಈ ಎಲ್ಲ ಪ್ರದೇಶಗಳಲ್ಲಿ ನವೆಂಬರ್ 25 ಮತ್ತು 26ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿವಾರ್ ಚಂಡಮಾರುತ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ 10 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿದ್ದು 23 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಚಂಡಮಾರುತ ಮತ್ತಷ್ಟು ತೀವ್ರಗೊಳ್ಳಲಿದ್ದು ತಮಿಳುನಾಡು, ಪಾಂಡಿಚೇರಿ, ಕಾರೈಕಲ್, ಮಹಾಬಲಿಪುರಂ ಪ್ರದೇಶಗಳಿಗೆ ಇದರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಪ್ರದೇಶಗಳಲ್ಲೂ ಚಂಡಮಾರುತದ ಪರಿಣಾಮ ತಟ್ಟಲಿದೆ ಅಂತ ಹವಾಮಾನ ಇಲಾಖೆಯ ಜಂಟಿ ನಿರ್ದೇಶಕ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಇಂದು ನಿವಾರ್ ಸೈಕ್ಲೋನ್ ಅಂದರೆ ಚಂಡಮಾರುತವು ನೈಋತ್ಯ ಬಂಗಾಳ ಉಪಸಾಗರದಲ್ಲಿ 10 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ 83 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದು ಪಾಂಡಿಚೇರಿಯಿಂದ ಆಗ್ನೇಯ ದಿಕ್ಕಿನಲ್ಲಿ ಸುಮಾರು 410 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಮುಂದೆ 24 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರಗೊಂಡು ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಆಗಿ ಹಾಗೂ ಹೆಚ್ಚಿನ ಸಾಧ್ಯತೆಗಳಿವೆ. ಇದರ ಪ್ರಭಾವದಿಂದ ನಿವಾರ್ ಚಂಡಮಾರುತವು ಕರೈಕಲ್ ಮತ್ತು ಮಮಲಾಪುರ ಮಾರ್ಗವಾಗಿ ನಾಳೆ ಸಂಜೆ ತಮಿಳುನಾಡು ಮತ್ತು ಪುದುಚೇರಿ ಕರಾವಳಿ ತೀರದಲ್ಲಿ ಅಪ್ಪಳಿಸಲಿದ್ದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಸದ್ಯ ಈ ಚಂಡಮಾರುತದಿಂದ ಈಗಾಗಲೇ ಪುದುಚೇರಿ ಸಮುದ್ರ ತೀರಗಳಲ್ಲಿ ಗಾಳಿಯ ವೇಗ ಹೆಚ್ಚಾಗಿದ್ದು ಪುದುಚೇರಿಯಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ.
ಇನ್ನು ನಿವಾರ್ ಚಂಡಮಾರುತದಿಂದ ಆಗುವಂಥ ಪರಿಣಾಮ ಎದುರಿಸಲು ಈಗಾಗಲೇ ಪುದುಚೇರಿ ಕೇಂದ್ರ ಆಡಳಿತ ಕರಾವಳಿ ತೀರದಲ್ಲಿರುವವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಪುದುಚೇರಿ ಸಿಎಂ ವಿ ನಾರಾಯಣಸ್ವಾಮಿ, ಎಲ್ಲ ಇಲಾಖೆಗಳು ಎಚ್ಚರದಿಂದಿದ್ದು ವಿದ್ಯುತ್, ನೀರು ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಉಳಿಸಿಕೊಳ್ಳಲು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1870 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 8,76,425ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 17 ಜನರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರ ಸಂಖ್ಯೆ 1,949 ಇದ್ದು ಇದುವರೆಗೂ 8,40,099 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶಾದ್ಯಂತ ಇಂದು ಹೊಸದಾಗಿ 37,975 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 91,79,425ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 480 ಜನ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇದುವರೆಗೂ ಮಹಾರಾಷ್ಟ್ರದಲ್ಲಿ 17,84,361 ಜನರಿಗೆ ಸೋಂಕು ತಗುಲಿದೆ. ನಂತರದ ಸ್ಥಾನದಲ್ಲಿರುವ ಕರ್ನಾಟಕದಲ್ಲಿ 8,76,425 ಜನರಿಗೆ ಕೊರೋನಾ ಪಾಸಿಟಿವ್ ವರದಿಯಾಗಿದೆ. ದೇಶದಲ್ಲಿ ಇದುವರೆಗೂ 86,04,955 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಇದುವರೆಗೂ ಕೊರೋನಾ 1,34,273 ಜನರನ್ನ ಬಲಿ ಪಡೆದಿದೆ. ಇನ್ನು ವಿಶ್ವದಲ್ಲಿ ಇದುವರೆಗೂ 5,96,56,808 ಜನರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ. ಕೊರೋನಾದಿಂದ ಇದುವರೆಗೂ 14,04,807 ಜನರು ಮೃತಪಟ್ಟಿದ್ದು 4,12,84,276 ಜನರು ಗುಣಮುಖರಾಗಿದ್ದಾರೆ. ಒಟ್ಟಾರೆ ಸದ್ಯ ಜಗತ್ತಿನಲ್ಲಿ 1,69,67,725 ಸಕ್ರಿಯ ಪ್ರಕರಣಗಳಿದ್ದು ಕೊರೋನಾ ಪೀಡಿತ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಇನ್ನು ಭಾರತದ ನಂತರದ ಸ್ಥಾನದಲ್ಲಿ ಬ್ರೆಜಿಲ್, ಫ್ರಾನ್ಸ್ ಮತ್ತು ರಷ್ಯಾ ದೇಶಗಳಿವೆ. ಕೋವಿಡ್ ಲಸಿಕೆ ಬರೋವರೆಗೂ ನಿರ್ಲಕ್ಷ್ಯ ಬೇಡ. ಯಾವುದೇ ಸಂದರ್ಭದಲ್ಲಾದರೂ ಲಸಿಕೆ ಬರಬಹುದು. ಲಸಿಕೆ ವಿತರಣೆ ಬಗ್ಗೆ ಎಲ್ಲರೂ ಸಿದ್ಧರಾಗಿರಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಕೊರೋನಾ ಹೆಚ್ಚಳದ ಬಗ್ಗೆ ಇಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದಂತಹ ಪ್ರಧಾನಿ ಕೊರೋನಾ ಲಸಿಕೆ ವಿತರಣೆ ಬಗ್ಗೆಯೂ ಸಿಎಂಗಳಿಗೆ ಮಾಹಿತಿ ನೀಡಿದರು. ಶೀಘ್ರದಲ್ಲಿಯೇ ಕೊರೋನಾ ಲಸಿಕೆ ಲಭ್ಯವಾಗಲಿದೆ. ವಿಜ್ಞಾನಿಗಳು ಅವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಲಸಿಕೆ ಲಭ್ಯವಾಗಬಹುದು. ಲಸಿಕೆ ವಿತರಣೆಗೆ ನಿರ್ಲಕ್ಷ್ಯ ಮಾಡದೆ ಸಿದ್ಧತೆ ಮಾಡಿಕೊಳ್ಳಿ. ಕೋವಿಡ್ ಮರಣ ಪ್ರಮಾಣವನ್ನ ಕಡಿಮೆಯಾಗುವಂತೆ ನೋಡಿಕೊಳ್ಳಿ ಅಂತ 8 ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಕೊರೋನಾ ತಪಾಸಣೆಗೆ ಏಕರೂಪದ ದರ ನಿಗದಿಗೊಳಿಸುವುದು ಸೂಕ್ತವೇ ಎಂದು ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೋರ್ಟ್ ಆರೋಗ್ಯ ಸಚಿವಾಲಯಕ್ಕೆ ಸೂಚನೆಯನ್ನು ಕೊಟ್ಟಿದೆ. ದೇಶಾದ್ಯಂತ ಎಲ್ಲ ವರ್ಗದ ಜನರಿಗೂ ಕೋವಿಡ್-19 ಸೋಂಕು ತಪಾಸಣೆಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಲಾಗಿತ್ತು. ದೇಶದ ಯಾವುದೇ ಪ್ರದೇಶದಲ್ಲಿ RT-PCR ತಪಾಸಣೆಗೆ ಒಳಗಾದರೂ ₹400 ದರ ನಿಗದಿಗೊಳಿಸುವಂತೆ ವಕೀಲರು ಸಲ್ಲಿಸಿದ ಅರ್ಜಿಯಲ್ಲಿ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆದ್ದರಿಂದ ದೇಶಾದ್ಯಂತ ಒಂದೇ ದರ ನಿಗದಿಗೊಳಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕೊರೋನಾ ಲಸಿಕೆಗಳನ್ನು ಸಂಗ್ರಹಿಸಲು ಜಿಲ್ಲಾ ಕೇಂದ್ರಗಳಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಂತೆ ಬಳ್ಳಾರಿಯಲ್ಲಿ ಪ್ರಾದೇಶಿಕ ಲಸಿಕೆ ಸಂಗ್ರಹಾಗಾರ ಮಾಡಲು ಸರ್ಕಾರ ಸೂಚನೆ ನೀಡಿದ ಹಿನ್ನೆಲೆ ಬಳ್ಳಾರಿ ಜಿಲ್ಲಾ ಲಸಿಕಾ ಸಂಗ್ರಹಾಗಾರದಲ್ಲಿ ಕೊರೋನಾ ಲಸಿಕೆ ಇಡಲು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಬಳ್ಳಾರಿಯಲ್ಲಿ 5 ILR ರೆಫ್ರಿಜರೇಟರ್ಗಳಿವೆ ಹಾಗೂ ತಾತ್ಕಾಲಿಕವಾಗಿ ಜಿಲ್ಲಾ ಲಸಿಕಾ ಕೇಂದ್ರವನ್ನ ಲಸಿಕೆ ಸಂಗ್ರಹಿಸಲು ಬಳಕೆ ಮಾಡಿಕೊಳ್ಳಲಾಗ್ತಾ ಇದ್ದು ಕೆಲ ದಿನಗಳ ನಂತರ ಅಗತ್ಯ ಉಪಕರಣಗಳು ಬರುವ ನಿರೀಕ್ಷೆ ಇದೆ. ಭಾರತ ಸರ್ಕಾರ ಇಂದು 43 ಮೊಬೈಲ್ ಆ್ಯಪ್ಗಳ ಬಳಕೆಗೆ ನಿಷೇಧ ಹೇರಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಪ್ರಕಾರ ಭಾರತ ಸರ್ಕಾರ ಪಟ್ಟಿ ಮಾಡಿದ 43 ಮೊಬೈಲ್ ಆ್ಯಪ್ಗಳು ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ, ರಕ್ಷಣಾ, ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವ ಚಟುವಟಿಕೆಗಳನ್ನು ಮಾಡ್ತಾ ಇದ್ವು ಎಂಬ ಕಾರಣಕ್ಕೆ ನಿಷೇಧಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ದೇಶದ ಜನರ ಹಿತಾಸಕ್ತಿ ಕಾಪಾಡಲು ಭಾರತ ಸರ್ಕಾರ ಬದ್ಧವಾಗಿದೆ ಮತ್ತು ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಅಂತ ತಿಳಿಸಿದೆ. ಭಾರತದಲ್ಲಿ ಮತ್ತೆ ಪಬ್ಜಿ ಲಾಂಚ್ ಮಾಡೋಕೆ ಪಬ್ಜಿ ಕಂಪನಿ ನೋಂದಾಯಿಸಿಕೊಂಡಿದೆ. ಪಬ್ಜಿ ಮೊಬೈಲ್ ಇಂಡಿಯಾ ಎಂಬ ಹೆಸರಿನಲ್ಲಿ ಅಧಿಕೃತವಾಗಿ ನೋಂದಣಿಯನ್ನು ಪೂರ್ಣಗೊಳಿಸಲಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ಪಬ್ಜಿ ಆಫೀಸ್ ಮಾಡ್ತೀವಿ ಅಂತ ಪಬ್ಜಿ ಕಂಪನಿಯ ಹೆಡ್ ಆಫ್ ಕಾರ್ಪೊರೇಟ್ ಡೆವಲಪ್ಮೆಂಟ್ ಅಧ್ಯಕ್ಷ ಹೈನಿಲ್ಸನ್ ಹೇಳಿದ್ದಾರೆ. ಅಲ್ಲದೆ 100ಕ್ಕೂ ಹೆಚ್ಚು ಭಾರತೀಯ ಉದ್ಯೋಗಿಗಳನ್ನೇ ತಮ್ಮ ಭಾರತದ ಆಫೀಸ್ನಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತೀವಿ ಅಂತ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಗದೇ ಇದ್ರೂ ಒಟ್ಟಿನಲ್ಲಿ ಭಾರತದಲ್ಲಿ ಒಂದು ಆಫೀಸ್ ಲಾಂಚ್ ಮಾಡ್ತೀವಿ ಅಂತ ಪಬ್ಜಿ ಹೇಳಿದೆ. ಭಾರತದ ಏರ್ಫೋರ್ಸ್ 1 ಎಂದೇ ಖ್ಯಾತಿ ಪಡೆದಿರುವ ಬೋಯಿಂಗ್ 777 ಅತ್ಯಾಧುನಿಕ ವಿಮಾನವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಅವರ ಪತ್ನಿ ಉದ್ಘಾಟಿಸಿದ್ದಾರೆ. ಕಾರ್ತಿಕ ಮಾಸದ ಶುಭ ಮಂಗಳವಾರದ ಈ ದಿನದಂದು ಬೋಯಿಂಗ್ 777ಗೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ ಕೋವಿಂದ್ ದಂಪತಿ ಬಳಿಕ ಪ್ಲೇನ್ ಏರಿದ್ದಾರೆ. ಇನ್ನು ಪ್ರಯಾಣಕ್ಕೂ ಮುನ್ನ ವಿಮಾನಗಳ
ವಿಮಾನದ ಪೈಲಟ್ಗಳು ಏರ್ ಇಂಡಿಯಾದ ಟೀಮ್ ಹಾಗೂ ಭಾರತೀಯ ವಿಮಾನಯಾನವನ್ನು ಪ್ರಶಂಸಿಸಿದ್ದಾರೆ. ಅಲ್ಲದೆ ಎಲ್ಲರೊಂದಿಗೂ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಇನ್ನು ಇದು ಉದ್ಘಾಟನಾ ಪ್ರಯಾಣವಾಗಿರೋದ್ರಿಂದ ದೆಹಲಿಯಿಂದ ತಮಿಳುನಾಡಿನ ಚೆನ್ನೈಗೆ ತೆರಳಿ ಅಲ್ಲಿಂದ ಆಂಧ್ರಪ್ರದೇಶದ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ರಾಷ್ಟ್ರೀಯ ಗುಪ್ತಚರ ಸಮನ್ವಯ ಸಮಿತಿಯನ್ನ ರಚಿಸಲು ಅನುಮತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಮಿತಿಯು ಪಾಕಿಸ್ತಾನದಲ್ಲಿರುವ 12ಕ್ಕೂ ಹೆಚ್ಚು ಗುಪ್ತಚರ ಇಲಾಖೆಗೆ ಮಾರ್ಗದರ್ಶನ ನೀಡಲಿದ್ದು ಐಎಸ್ಐನ ಮುಖ್ಯಸ್ಥ ಇದರ ಜವಾಬ್ದಾರಿಯನ್ನ ಹೊರಲಿದ್ದಾರೆ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಸಮನ್ವಯ ವೇದಿಕೆಯನ್ನ ಸ್ಥಾಪಿಸುವ ಕುರಿತು ಮಾತುಕತೆಯೂ ಆಗಿದ್ದು ಇದರ ರೂಪುರೇಷೆ ಮತ್ತು ನಿಯಮ ಹಾಗೂ ಷರತ್ತಿನ ಅನ್ವಯವನ್ನ ಆಧರಿಸಿ ರಚಿಸ್ತೀವಿ ಅಂತ ತಿಳಿಸಿದ್ದಾರೆ. ನೆಟ್ಫ್ಲಿಕ್ಸ್ನಲ್ಲಿ ಹೆಸರು ಮಾಡಿದ ಹಿಂದಿಯ ದಿಲ್ಲಿ ಕ್ರೈಮ್ ಎಂಬ ವೆಬ್ ಸೀರೀಸ್ಗೆ ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ ಪ್ರಶಸ್ತಿ ದೊರೆತಿದೆ. ಬೆಸ್ಟ್ ಡ್ರಾಮಾ ವಿಭಾಗದಲ್ಲಿ ಈ ವೆಬ್ ಸರಣಿಗೆ ಪ್ರಶಸ್ತಿ ದೊರೆತಿದ್ದು ಭಾರತದಲ್ಲಿ ಮೊದಲು ಎಮ್ಮಿ ಪ್ರಶಸ್ತಿ ಪಡೆದ ಕೀರ್ತಿಗೆ ಪಾತ್ರವಾಗಿದೆ. ಇದು 2012ರಲ್ಲಿ ದಿಲ್ಲಿಯಲ್ಲಿ ನಡೆದ ನಿರ್ಭಯ ಅತ್ಯಾಚಾರ ಪ್ರಕರಣದ ಕಥೆಯನ್ನು ಒಳಗೊಂಡಿದ್ದು ಪ್ರಮುಖ ಪಾತ್ರದಲ್ಲಿ ಶೆಫಾಲಿ ಶಾ, ಅರ್ಜುನ್ ಮಾಥೂರ್ ನಟಿಸಿದ್ದಾರೆ. ಪಂಜಾಬ್ನಲ್ಲಿ ಕೃಷಿ ವಿರೋಧಿ ಆಂದೋಲನ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಹಿನ್ನೆಲೆ ಪಂಜಾಬ್ನ ಅಮೃತಸರ್ನಲ್ಲಿ ರೈತರು ರೈಲನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಸರಕು ರೈಲುಗಳು ಮಾತ್ರ ಓಡಾಡಲು ಅನುಮತಿ ನೀಡಿದ್ದು ಪ್ರಯಾಣಿಕರ ರೈಲುಗಳ ಓಡಾಟಕ್ಕೆ ರೈತರು ನಿರ್ಬಂಧ ಹೇರಿದ್ದಾರೆ ಅಂತ ತಿಳಿದು ಬಂದಿದೆ. ತನ್ನ ಸೇನೆಯ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಸುವ ಕಾರ್ಯ ನಡೆಸುತ್ತಿರುವ ಭಾರತ ಇದೀಗ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ಎಂದೇ ಖ್ಯಾತಿ ಪಡೆದಿರುವಂತಹ ಭೂದಾಳಿ ಆವೃತ್ತಿಯ ಬ್ರಹ್ಮೋಸ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗದಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ಬೆಳಿಗ್ಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಿಖರ ವೇಗ ಮತ್ತು 400 ಕಿಲೋಮೀಟರ್ಗೂ ಅಧಿಕ ದೂರವಿರುವ ಗುರಿಯನ್ನು ತಲುಪುವ ಮೂಲಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಪರೀಕ್ಷೆಯಲ್ಲಿ ಯಶಸ್ವಿಯಾಯಿತು. ಈ ಕ್ಷಿಪಣಿಯನ್ನ DRDO ಮತ್ತು ರಷ್ಯಾದ NPOM ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಸದ್ಯ ಹಡಗಿನಿಂದ ಹಾಗೂ ಭೂದಾಳಿಗೆ ಬೇಕಾಗುವ ರೀತಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಹೀಗಾಗಿ ಇದು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಸೇನೆಯ ಜೊತೆಗೆ ಕಾರ್ಯನಿರ್ವಹಿಸಲಿದೆ. ಚಂದ್ರನ ಮೂಲ ಮತ್ತು ರಚನೆಯನ್ನ ಅಧ್ಯಯನ ಮಾಡಲು ಚೀನಾ ಇಂದು ಚಾಂಗ್ 5 ಎಂಬ ರಾಕೆಟ್ ಅನ್ನ ವೆನ್ಚಾಂಗ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ ಮಾಡಿದೆ. ಇದೇ ಮೊದಲ ಬಾರಿಗೆ ಚೀನಾ ಚಂದ್ರನ ಅಧ್ಯಯನಕ್ಕೆ ಮುಂದಾಗಿದ್ದು ಕಳೆದ 4 ದಶಕಗಳಿಂದ US ಸೇರಿದಂತೆ ಇತರೆ ರಾಷ್ಟ್ರಗಳು ಈ ಅಧ್ಯಯನ ಮಾಡಲು ಹೋಗಿ ನಿರಾಸೆಗೊಂಡಿವೆ ಅಂತ ತಿಳಿದು ಬಂದಿದೆ. ಇನ್ನು ಚಂದ್ರನ ಮೇಲೆ ಯಾರು ಪ್ರವೇಶಿಸಿದ ಭಾಗವಾದ ಓಷನ್ ಆಫ್ ಸ್ಟ್ರೋಮ್ಸ್ನಲ್ಲಿ ಮಾದರಿಗಳನ್ನು ಕಲೆ ಹಾಕಿ ಅವುಗಳನ್ನು ತಂದು ಸಂಶೋಧನೆಯನ್ನ ಮಾಡುವ ಉದ್ದೇಶ ಇದೆ ಅಂತ ಮೊದಲೇ ತಿಳಿಸಿತ್ತು. ಇನ್ನು 2022ರಲ್ಲಿ ಮಾನವ ಸಹಿತ ರಾಕೆಟ್ ಒಂದನ್ನು ಚಂದ್ರನಲ್ಲಿ ಉಡಾವಣೆ ಮಾಡಲಿದೆ ಅಂತ ಚೀನಾ ಹೇಳಿದೆ. ಹೈದರಾಬಾದ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಚೇಂಜ್ ಹೈದರಾಬಾದ್ ಎನ್ನುವ ಹೆಸರಿನ ಕ್ಯಾಂಪೇನ್ ಆರಂಭಿಸಿರುವ ತೇಜಸ್ವಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ. ಈ ನಡುವೆ ಹೈದರಾಬಾದ್ನಲ್ಲಿ ತೇಜಸ್ವಿ ಸೂರ್ಯ ಪ್ರಚಾರ ನಡೆಸುವಾಗ ಪೊಲೀಸರು ಅಡಚಣೆ ಉಂಟು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಪೊಲೀಸರ ನಡೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಗಲಾಟೆ ನಡೆಸಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಸದ್ಯ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸ್ತಾ ಇದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ ಹೈದರಾಬಾದ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ವಿಧಾನಸಭೆ ಚುನಾವಣೆ ಎರಡರಲ್ಲೂ ಬಿಜೆಪಿ ಜಯಭೇರಿ ಬಾರಿಸಲಿದೆ. ಜೊತೆಗೆ ತಮಿಳುನಾಡಿನಲ್ಲೂ ಬಿಜೆಪಿ ಗೆದ್ದು ಬೀಗಲಿದೆ. ಈ ಮೂಲಕ ಇಡೀ ದಕ್ಷಿಣ ಭಾರತ ಕೇಸರಿಮಯವಾಗಲಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ರಾಜ್ಯದ ಚುನಾವಣೆಯ ಇತಿಹಾಸದಲ್ಲೇ ಬಿಜೆಪಿ ಇದೇ ಮೊದಲ ಬಾರಿಗೆ ಇಬ್ಬರು ಮುಸ್ಲಿಂ ಮಹಿಳೆಯರನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸಿದೆ. ಮುಸ್ಲಿಂ ಪ್ರಾಬಲ್ಯವುಳ್ಳ ಮಲಪ್ಪುರಂ ಜಿಲ್ಲೆಯಲ್ಲಿ ಬಿಜೆಪಿಯ ಈ ಅನಿರೀಕ್ಷಿತ ನಡೆಯಿಂದ ಚುನಾವಣೆ ಗೆಲ್ಲುವ ಕಾರ್ಯತಂತ್ರ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಮಲಪ್ಪುರಂ ಜಿಲ್ಲೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಭದ್ರಕೋಟೆಯಾಗಿದ್ದು ಅಲ್ಪಸಂಖ್ಯಾತ ಮತಬೇಟೆಗೆ ಬಿಜೆಪಿ ಪ್ಲಾನ್ ನಡೆಸಿದೆ ಎನ್ನಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳಾಗಿ ಅನೇಕ ಪುರುಷ ಅಭ್ಯರ್ಥಿಗಳು ಕಣದಲ್ಲಿದ್ದರೂ ಪಕ್ಷದ ಅಭ್ಯರ್ಥಿಗಳಾಗಿ ಇಬ್ಬರು ಮುಸ್ಲಿಂ ಮಹಿಳೆಯರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದು ಕೇರಳದ ಸ್ಥಳೀಯ ರಾಜಕೀಯ ವಲಯದಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ವಂಡೂರು ಗ್ರಾಮ ಪಂಚಾಯಿತಿಯ ವಾರ್ಡ್ ಸಂಖ್ಯೆ 6ರಿಂದ ಟಿಪಿ ಸುಲ್ಫತ್ ಪೊನ್ಮುಂಡಂ, ಗ್ರಾಮ ಪಂಚಾಯಿತಿಯ 9ನೇ ವಾರ್ಡ್ನಿಂದ ಆಯಿಷಾ ಹುಸೇನ್ ಸ್ಪರ್ಧೆಯಲ್ಲಿದ್ದಾರೆ. ಇಂದು ಬಾಂಬೆ ಹೈಕೋರ್ಟ್ ಬಾಲಿವುಡ್ ನಟಿ ಕಂಗನಾ ರನಾವತ್ ಮತ್ತು ಅವರ ಸಹೋದರಿ ರಂಗೋಲಿ ಚಂಡೇಲ್ ವಿರುದ್ಧ ನೀಡಲಾಗಿದ್ದ ದೂರಿನ ವಿಚಾರಣೆಯನ್ನ ಮಾಡಿತು. ಮುಂಬೈನ ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಕಂಗನಾ ಮತ್ತು ರಂಗೋಲಿ ಚಂಡೇಲ್ ವಿರುದ್ಧ ದೇಶದ್ರೋಹ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈ ಕುರಿತು ವಿಚಾರಣೆ ನಡೆಸಿದ ಬಾಂಬೆ ಹೈಕೋರ್ಟ್ ಜನವರಿ 8ಕ್ಕೆ ಪೊಲೀಸರ ಮುಂದೆ ಹಾಜರಾಗುವಂತೆ ತಿಳಿಸಿದೆ ಮತ್ತು ಅಲ್ಲಿಯವರೆಗೂ ಪೊಲೀಸರು ಇವರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಬಾರದು ಅಂತ ಆದೇಶ ನೀಡಿದೆ. ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಕಂಪನಿಯ ಸಹ ಸಂಸ್ಥಾಪಕ ಎಲೋನ್ ಮಸ್ಕ್ ವಿಶ್ವದ 2ನೇ ಶ್ರೀಮಂತ ವ್ಯಕ್ತಿಯ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ.
ಈ ಮೂಲಕ ಮೈಕ್ರೋಸಾಫ್ಟ್ನ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರನ್ನ 3ನೇ ಸ್ಥಾನಕ್ಕೆ ಇಳಿಸಿದ್ದಾರೆ. ಮೊದಲ ಸ್ಥಾನದಲ್ಲಿ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜೆಫ್ ಬೆಜೋಸ್ ಇದ್ದಾರೆ. ಇನ್ನು ಎಲೋನ್ ಮಾಸ್ಕ್ ಅವರ ಈ ವರ್ಷದ ನಿವ್ವಳ ಆಸ್ತಿ 7.2 ಶತಕೋಟಿಯಿಂದ 127.9 ಶತಕೋಟಿಗೆ ಏರಿಕೆಯಾಗಿದೆ ಅಂತ ತಿಳಿದು ಬಂದಿದೆ. ಜನವರಿಯಲ್ಲಿ 35ನೇ ಶ್ರೇಯಾಂಕ ಹೊಂದಿದ್ದ ಎಲೋನ್ ಮಸ್ಕ್ ಈ ವರ್ಷದ ಕೊನೆಯಲ್ಲಿ ವಿಶ್ವದ 2ನೇ ಶ್ರೀಮಂತ ವ್ಯಕ್ತಿಯ ಸ್ಥಾನಕ್ಕೆ ಏರಿರುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಕೊರೋನಾ ಸೋಂಕಿಗೆ ವ್ಯಾಕ್ಸಿನ್ ಕಂಡುಹಿಡಿಯುವ ವಿಜ್ಞಾನಿಗಳ ಓಟ ಇತ್ತೀಚೆಗೆ ವೇಗ ಪಡೆದುಕೊಂಡಿದೆ. ಇನ್ನೇನು ಕೊರೋನಾ ವ್ಯಾಕ್ಸಿನ್ ಬಿಡುಗಡೆಯಾಗೇ ಬಿಡ್ತು ಎನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಅಮೆರಿಕದ ಎರಡೆರಡು ಫಾರ್ಮಾ ಕಂಪನಿಗಳು ತಮ್ಮ ವ್ಯಾಕ್ಸಿನ್ ಕುರಿತು ದಿನಂಪ್ರತಿ ಬಿಸಿ ಬಿಸಿ ಮಾಹಿತಿಗಳನ್ನು ಹೊರಹಾಕ್ತಾ ಇದ್ದಾರೆ. ಫೈಸರ್ ಮತ್ತು ಬಯಾಟೆಕ್ ಜಂಟಿಯಾಗಿ ತಯಾರಿಸಿರುವಂತಹ ವ್ಯಾಕ್ಸಿನ್ ಕೊರೋನಾ ವಿರುದ್ಧ ಹೋರಾಡಲು 90% ಪರಿಣಾಮಕಾರಿಯಾಗಿದೆ ಅಂತ ಕಂಪನಿಗಳು ಹೇಳಿಕೊಂಡಿದ್ರೆ, ಇತ್ತ ಮೊಡರ್ನಾ ಫಾರ್ಮಾ ಕಂಪನಿ ತಮ್ಮ ವ್ಯಾಕ್ಸಿನ್ 94.5% ಪರಿಣಾಮಕಾರಿ ಅಂತ ಹೇಳಿಕೊಂಡಿದೆ. ಈ ಮಧ್ಯೆ ಎಲ್ಲರಿಗಿಂತಲೂ ಮುಂಚಿತವಾಗಿ ವ್ಯಾಕ್ಸಿನ್ ಘೋಷಣೆ ಮಾಡಿದ ರಷ್ಯಾ ಇದೀಗ ಅಮೆರಿಕಾಗೆ ಸೆಡ್ ಹೊಡೆಯಲು ಮುಂದಾಗಿದೆ. ರಷ್ಯಾ ತಾನು ತಯಾರಿಸಿರುವ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ 95% ಪರಿಣಾಮಕಾರಿ ಅಂತ ಹೇಳಿಕೊಂಡಿದೆ. ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಹಿತ್ ಶರ್ಮಾ, ಇಶಾಂತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ 2 ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿಯಲಿದ್ದಾರೆ. ಇಂಜುರಿಗೆ ತುತ್ತಾಗಿದ್ದ ಈ ಇಬ್ಬರು ಬೆಂಗಳೂರಿನ ಎನ್ಸಿಎನಲ್ಲಿ ಪುನಶ್ಚೇತನ ಶಿಬಿರದಲ್ಲಿ ತೊಡಗಿಕೊಂಡಿದ್ದಾರೆ. ಗಾಯದಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿರುವ ಈ ಇಬ್ಬರು ಕೆಲ ದಿನಗಳಿಂದ ಅಭ್ಯಾಸವನ್ನು ಆರಂಭಿಸಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡಿದ್ದರೂ ಫಿಟ್ನೆಸ್ ಟೆಸ್ಟ್ನಲ್ಲಿ ಫೇಲ್ ಆದ ಹಿನ್ನೆಲೆಯಲ್ಲಿ ಅವರನ್ನ ಮೊದಲ 2 ಟೆಸ್ಟ್ ಪಂದ್ಯಗಳಿಂದ ಹೊರಗಿಡಲಾಗಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಅಭ್ಯಾಸ ನಡೆಸುತ್ತಿದ್ದ ಈ ಇಬ್ಬರ ಮೇಲೆ ಸ್ವತಃ ಎನ್ಸಿಎ ಮುಖ್ಯಸ್ಥ ರಾಹುಲ್ ದ್ರಾವಿಡ್, ಆಯ್ಕೆ ಸಮಿತಿ ಮುಖ್ಯಸ್ಥ ಸುನಿಲ್ ಜೋಶಿ ನಿಗಾ ವಹಿಸಿದ್ದಾರೆ. ಭಾರತದ ಮಾಜಿ ಬ್ಯಾಟ್ಸ್ಮನ್ ಸುರೇಶ್ ರೈನಾ ಕ್ರಿಕೆಟ್ ಅಕಾಡೆಮಿಯನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ಸುರೇಶ್ ರೈನಾ ಇಂದು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದರು. ಕೇಂದ್ರಾಡಳಿತ ಪ್ರದೇಶದಲ್ಲಿ ಕ್ರಿಕೆಟ್ ಅಕಾಡೆಮಿಯನ್ನು ಸ್ಥಾಪಿಸುವುದಾಗಿ ಜಮ್ಮು ಕಾಶ್ಮೀರದ ಕ್ರೀಡಾ ಮಂಡಳಿಯೊಂದಿಗೆ ರೈನಾ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಉಪಸ್ಥಿತರಿದ್ದರು. ಇವತ್ತಿನ ಶರವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.